ಇಟ್ಸ್ ನಾಟ್ ಲೇಟ್ ದ ಸ್ಟಾರ್ಟಪ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ಪ್ರತಿದಿನ ನಾವು ಪ್ರೇಯರ್ ಮಾಡಿ ಮುಗಿಸಿ ಮನೆಯಿಂದ ಆಚೆ ಹೋಗೋದಕ್ಕೆ ಮುಂಚೆ ಒಂದು ಕೀರ್ತನೆಗಳ ಭಾಗವನ್ನು ಪ್ರತಿನಿತ್ಯ ಓದಿರುತ್ತೇವೆ. ಅದು ಯಾವ ಕೀರ್ತನೆ ಅಂತ ನಾನು ನಿಮಗೆ ಓದಿ ತೋರಿಸ್ತೇನೆ. ವಿಡಿಯೋವನ್ನು ಫುಲ್ಲಾಗಿ ನೋಡಿ. ನಿಮ್ಮ ಹತ್ರ ಬೈಬಲ್ ಇಲ್ಲ ಬೈಬಲಲ್ಲಿ ನಾವು ಓದೋದಕ್ಕೆ ಇಷ್ಟಪಡ್ತೀವಿ ಅನ್ನೋದಾದರೆ ಖಂಡಿತ ಈ ವಿಡಿಯೋ ನೋಡಿ ನೀವು ಕೂಡ ಫಾಲೋ ಅಪ್ ಮಾಡಿ. ಕೀರ್ತನೆಗಳು 91. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ. ಆತನ ಸತ್ಯತೆಯೇ ನನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನನ್ನ ಮಗ್ಗುಲಲ್ಲಿ 1000 ಜನರು, ನನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನನಗೇನೂ ತಟ್ಟದು. ನಾನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆ ಅಷ್ಟೇ. ಯೆಹೋವನೇ ನನ್ನ ಶರಣನು. ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೇನಲ್ಲ. ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವವು ನನ್ನ ಗುಡಾರದ ಸಮೀಪಕ್ಕೂ ಬಾರದು. ನಾನು ಹೋಗುವಲ್ಲೆಲ್ಲ ನನ್ನನ್ನು ಕಾಯುವುದಕ್ಕೆ ಆತನು ನನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಡುವನು. ನನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವೆ. ಇಲ್ಲಿಯವರೆಗೂ ನಾನು ಏನು ಓದಿದ್ದೇನೋ ಇದನ್ನು ಬಂದು ನಾವು ರೆಗ್ಯುಲರ್ ಆಗಿ ಓದ್ತೇವೆ. ಇಲ್ಲಿ ನಿನ್ನ, ನೀನು ಅಂತ ಇರೋ ಜಾಗದಲ್ಲೆಲ್ಲ ನಾನು ಅಂತ ಹೇಳಿ ಚೇಂಜ್ ಮಾಡಿ ಓದ್ತೇನೆ. ಲಾಸ್ಟ್ ಒಂದು 6 ವರ್ಸ್ ಇದೆ, ಅದು ಬಂದು ದೇವರು ಡೈರೆಕ್ಟಾಗಿ ನಮಗೆ ಹೇಳೋ ರೀತಿಯಾಗಿ ಒಂದು ವಿಷಯ ಇರುತ್ತೆ. ಅದನ್ನು ಈಗ ಓದ್ತೇನೆ, ಕೇಳಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಅಂತ ಹೇಳಿ ಇದೆ. ಸೊ ಇದನ್ನು ನಾವು ರೆಗ್ಯುಲರ್ ಆಗಿ ಓದ್ಬಿಟ್ಟು ಆಚೆ ಬರಬೇಕಾದ್ರೆ ನಮಗೆ ಒಂದು ರಕ್ಷಾ ಕವಚ ನಮ್ಮನ್ನು ಸುತ್ತಿರುವಂತಹ ನಂಬಿಕೆ ನಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.